ನೀವು ಸಾರಿ ಹೇಳ್ತೀರಲ್ಲ ನನ್ನನ್ನು ನೋಡಿದ ತಕ್ಷಣ ಈಗ ಆದ್ರೆ ಯು ಆರ್ ಹ್ಯಾಪಿ? ಏನಿಲ್ಲ, ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು. ಬೆಳಗಾವಿ ಗೆದ್ದೇ ಗೆಲ್ತೀವಿ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅವರು ಕೂಡ ಚುನಾವಣಾ ಪ್ರಚಾರಕ್ಕೋಸ್ಕರ 4 ಬಾರಿ, ಒಮ್ಮೆ ಅಲ್ಲ 2 ಬಾರಿ ಅಲ್ಲ 4 ಬಾರಿ ನನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನ್ನ ಮಗನಾದಂತ ಮೃಣಾಲ್ ಹೆಬ್ಬಾಳ್ಕರ್ ಪ್ರಚಾರಕ್ಕೆ 4 ಬಾರಿ ಬಂದಿದ್ರು. ಎಲ್ಲ ರಿಸಲ್ಟು ಇಲೆಕ್ಷನ್ ತುಂಬಾ ಚೆನ್ನಾಗಿದೆ, ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಅವರೇ ನನಗೆ ಹೇಳಿದ್ರು ಕೂಡ. ಆದ್ರೆ ರಿಸಲ್ಟು ಈ ರೀತಿ ಬಂದಾಗ ನಾವೆಲ್ಲರೂ ಕೂಡ ಜನರ ಒಂದು ಈ ತೀರ್ಪಿಗೆ ತಲೆ ಬಾಗಿದ್ದೀವಿ. ಅದಕ್ಕೆ ಒಂದು ದೊಡ್ಡ ಗುಣ ಅವ್ರದ್ದು. ನನ್ನನ್ನು ನೋಡಿದ ತಕ್ಷಣ ಏನಮ್ಮ ಇಷ್ಟೆಲ್ಲ ಚೆನ್ನಾಗಿತ್ತು, ಯಾಕೆ ಆಗ್ಲಿಲ್ಲ ಸಾರಿ ಅಂತ ಕೇಳಿ ಅಷ್ಟೇ. ಅದನ್ನ ಇನ್ನು ಹುಡುಕ್ತಾ ಇದೀವಿ ಯಾಕಾಯ್ತು ಅಂತ. ಗ್ಯಾರಂಟಿಗೆ ಇದಕ್ಕೆ ಸಂಬಂಧ ಇಲ್ಲ. ಇಲ್ಲ ನೋಡಿ, ಸೋತಾದ್ಮೇಲೆ ನಾವು ಯಾರಿಗಾದ್ರ ಮೇಲೆ ಬೊಟ್ಟು ಮಾಡಿ ತೋರಿಸಿದ್ರೆ ಅದು ನಾಯಕತ್ವದ ಲಕ್ಷಣ ಅಲ್ಲ. ನಮ್ಮಲ್ಲಿ ಏನಾಗಿದೆಯೋ ನ್ಯೂನತೆಗಳನ್ನ ಅದನ್ನ ನಾವು ಸರಿಪಡಿಸ್ಕೊಳ್ತೀವಿ, ಚರ್ಚೆ ಮಾಡ್ತೀವಿ. ಪಕ್ಷ ಇದು ನಿರಂತರವಾಗಿ ಹರಿಯುವಂತ ನೀರಿದು. 5 ವರ್ಷಕ್ಕೊಂದು ಇಲೆಕ್ಷನ್ ಬರುತ್ತೆ, ಇದೇ ಕೊನೆ ಅಲ್ಲ, ಇದೇ ಅಂತ್ಯ ಅಲ್ಲ. 5 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾ ಇರುತ್ತೆ, 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ಬರ್ತಾ ಇರುತ್ತೆ. ನನ್ನ ಮಗನಿಗೂ ಒಂದು ಪಾಠ ಆಯ್ತು. ನಾನು ಕೂಡ ಒಮ್ಮೆ 2 ಬಾರಿ ಸೋತಂತವಳು, ಗಟ್ಟಿಯಾಗಿ ನಿಂತ್ಕೊಂಡಿದ್ದೀನಿ. ನನ್ನ ಮಗನಿಗೂ ಒಂದು ಪಾಠ ಆಯ್ತು. ಅವ್ನು ಧೈರ್ಯವಂತ ಇದ್ದಾನೆ, ನನ್ನ ಮಗ ಇದ್ದಾನೆ. ಈ ಸೋಲನ್ನೇ ಗೆಲುವಿನ ಮೆಟ್ಲಾಗಿ ಸ್ವೀಕಾರ ಮಾಡ್ತಾನೆ. ಸೊ ಎಲ್ಲಿ ನಾವು ತಪ್ಪಿದೀವಿ ಅಂತ ನೋಡ್ತೀವಿ ಹೊರತಾಗಿ ಬೇರೆಯವ್ರ ಮೇಲೆ ಬಟ್ಟನ್ನ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್.